ಧರ್ಮಸ್ಥಳ ಫೈಲ್ಸ್ನಲ್ಲಿ ಈಗ ಬೇಕಾಗಿರುವಂತಹ ಘಟನೆಗೆ ಬಂದು ತಲುಪಿದೆ. ಅದೇನು ಅಂತಂದ್ರೆ ಸ್ಥಳ ಮಹಜರು. ಅನಾಮಿಕ ವ್ಯಕ್ತಿ ಏನು ಹೇಳ್ತಾ ಇದ್ದಿದ್ದು, ನಾನು ಜಾಗವನ್ನು ತೋರಿಸ್ತೀನಿ, ಅಲ್ಲಿ ನೀವು ತೆಗೀರಿ, ಶವಗಳು ಸಿಗುತ್ತೆ ಅಂತ ಹೇಳಿದರು. ಅಸ್ಥಿಪಂಜರ ಸಿಗುತ್ತೆ, ಶವ ಅಂತೂ ಸಿಗೋದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟಂತಹ ಪ್ರಕರಣಗಳೇನಿದೆ, ಪ್ರಕರಣ ಬೆನ್ನತ್ತಿದೆ. ಈಗ SIT ಸ್ಥಳ ಮಹಜರನ್ನ ಮಾಡ್ತಾ ಇದೆ. ಅನಾಮಿಕ ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ತನಿಖಾ ತಂಡ ಮಹಜರನ್ನ ಮಾಡ್ತಾ ಇರೋದು. ನೇತ್ರಾವತಿ ಸ್ನಾನಘಟ್ಟದ ಕಾಡಿನ ಪ್ರದೇಶದಲ್ಲಿ ಈ ಮಹಜರನ್ನ ಮಾಡ್ತಾ ಇರೋದು. ಶವ ಹೂತಿಟ್ಟಿರುವ ಬಗ್ಗೆ ಮಾಹಿತಿಯನ್ನ ಅನಾಮಧೇಯ ನೀಡ್ತಾ ಇರೋದು. ನೂರಾರು ಶವಗಳ ಹೂತಿಟ್ಟಿದ್ದೀನಿ ಅಂತ ಏನು ಹೇಳಿದ್ರು, ಅವುಗಳನ್ನ ಈಗ ಹುಡುಕುವಂತ ಕೆಲಸ, ಸ್ಥಳ ಮಹಜರನ್ನ ಮಾಡುವಂತ ಕೆಲಸ ನಡೀತಾ ಇದೆ. ಅನಾಮಿಕ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿನೇ ಸ್ಥಳ ಮಹಜರನ್ನ ಮಾಡಬೇಕು. ಸೊ ಹಾಗಾಗಿ ಅಲ್ಲಿ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡ್ತಾ ಇರೋದು. ಮುಸುಕುದಾರಿ, ಅನಾಮಿಕ, ಸಾರ್ವಜನಿಕರಿಗೆ. ಬಟ್ SIT ತನಿಖೆಯನ್ನ ಮಾಡ್ತಾ ಇರುವಂಥ SIT ತಂಡದ ಅಧಿಕಾರಿಗಳಿಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತು, ಜೊತೆಗೆ ನ್ಯಾಯಾಧೀಶರಿಗೂ ಕೂಡ ಗೊತ್ತು. ಆದರೆ ಸಾರ್ವಜನಿಕ ವಲಯದಲ್ಲಿ ಯಾರು ಅನ್ನುವಂಥದ್ದು ಇನ್ನೂವರೆಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಎಲ್ಲೆಲ್ಲಿ ನಾನು ಹೂತಿಟ್ಟಿದ್ದೀನಿ ಅನ್ನುವಂಥದ್ದನ್ನು ತೋರಿಸುವಂಥ ಕೆಲಸವನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಈಗ ಹೋಗಿ ಶವವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ, ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ನೂರಾರು ಶವಗಳನ್ನು ಈಗ ತೋರಿಸ್ಬೇಕಾಗತ್ತೆ, ಎಲ್ಲಿ ಯಾವ ಜಾಗಗಳು ಏನು ಅಂತ ಹೇಳಿ. ನೇತ್ರಾವತಿ ಸ್ನಾನಘಟ್ಟದ ಜಾಗದ ಅರಣ್ಯ ಪ್ರದೇಶದಲ್ಲಿ ಈ ಶವಗಳನ್ನು ಹೂತಿಟ್ಟಿರೋದಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹುಡುಕಾಟ ನಡೀತಾ ಇದೆ. ಈಗ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಎಲ್ಲಿದೆ ಅನ್ನುವಂಥದ್ದನ್ನು ತೆಗಿಬೇಕಾಗತ್ತೆ. ಅದಕ್ಕೆ ಅದರದ್ದೇ ಆದಂಥ ಪ್ರೊಸೀಜರ್ಸ್ಗಳು ಕೂಡ ಇದೆ. ಅದನ್ನು ತೆಗೆದ ನಂತರ ಮತ್ತೊಂದಿಷ್ಟು ಪ್ರೊಸೀಜರ್ಸ್ಗಳು ಕೂಡ ಇವೆ, ಅವುಗಳನ್ನು ಕೂಡ ಮಾಡಬೇಕಾಗತ್ತೆ. ಪರ್ಟಿಕ್ಯುಲರ್ ಆಗಿ ಇದೇ ಜಾಗ ಅನ್ನುವಂಥದ್ದು 15-20 ವರ್ಷಗಳ ಆದ ನಂತರವೂ ಕೂಡ ನೆನಪಲ್ಲಿದೆ ಅನ್ನೋದಾದರೆ ಸ್ಟ್ರಾಂಗ್ ಎವಿಡೆನ್ಸ್ ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ಸಿಗಬೇಕಾಗತ್ತೆ ಅದು. ಆಮೇಲೆ ಅದು ಮಳೆ ಬೀಳುವಂಥ ಜಾಗ, ಸದಾಕಾಲ ಮಳೆ ಇರುತ್ತೆ, ತುಂಬ ತಂಪಾಗಿರುತ್ತೆ, ನದಿ ತೀರದ ಪ್ರದೇಶ, ಬೇಗ ಬಾಡಿ ಕೊಳ್ತೋಗ್ಬಿಟ್ಟಿರುತ್ತೆ. ಸೊ ಈ ಜಾಗದಲ್ಲಿ ಈಗ ಮೂಳೆ ಏನು ಸಿಗುತ್ತೆ, ಅಸ್ಥಿಪಂಜರ ಏನು ಸಿಗುತ್ತೆ ಅನ್ನೋದನ್ನು ನೋಡಬೇಕು.